ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಗುರುವಾರ 10 ಗಂಟೆ ಆಗಿತ್ತು, ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ದೇವ್ರ ಮನೆನ ಇಬ್ಬರು ಸೇರಿ ಕ್ಲೀನ್ ಮಾಡಿಕೊಂಡು ಅಲ್ಲಿರೋ ಸಾಮಗ್ರಿಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡು ದೇವ್ರ ಮನೆ ನೆಲ ಸಾರಿಸ್ಕೊಂಡು ಆಮೇಲೆ ಮನೆಯೆಲ್ಲನೂ ನೆಲ ಸಾರಿಸ್ಕೊಂಡು ಒಂದು 12 ಗಂಟೆ ಆಗಿತ್ತು. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಮನೆ ಕ್ಲೀನಿಂಗ್ ಮುಗಿಸಾದ್ಮೇಲೆ ಸ್ನಾನ ಮಾಡ್ಕೊಂಬಂದು ನಾನು ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮಾಡಿದ್ದು ಸ್ವೀಟ್ ಪೊಂಗಲ್ಲು, ಅದ್ರ ಜೊತೆ ಮೊಸರನ್ನ ಮತ್ತು ಪುಳಿಯೋಗರೆ ಕೂಡ ರೆಡಿ ಮಾಡಿಕೊಂಡೆ. ಟೈಮು ಕಮ್ಮಿ ಇರೋದ್ರಿಂದ ನಾನು ವಿಡಿಯೋ ಮಾಡ್ಕೊಂಡು ಎಲ್ಲದನ್ನು ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ. ಅಲ್ಲಿ ನೈವೇದ್ಯ ರೆಡಿ ಆದ ತಕ್ಷಣವೇ ಇಲ್ಲಿ ಪೂಜೆಗೆ ರೆಡಿ ಮಾಡೋಣ ಅಂತ ಬಂದೆ. ಏಕೆಂದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ನಾನು ಒಂದು ನಿಮಿಷನೂ ಮಲಗಿರಲಿಲ್ಲ, ನಾನು ನನ್ನ ಹಸ್ಬೆಂಡು. ಫಸ್ಟ್ ಎಲ್ಲ 5 ತಟ್ಟೆನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ತಟ್ಟೆಗಳನ್ನ ರೆಡಿ ಮಾಡಿಕೊಂಡೆ. ಒಂದು ತಟ್ಟೆಯಲ್ಲಿ ಫಲಹಗಳು ಅಂದರೆ ಹಣ್ಣುಗಳು, ಇನ್ನು 4 ತಟ್ಟೆಯಲ್ಲಿ, ಒಂದು ತಟ್ಟೆಯಲ್ಲಿ ನಿಪ್ಪಟ್ಟು, ಇನ್ನೊಂದು ತಟ್ಟೆಯಲ್ಲಿ ಚಕ್ಲಿ, ಇನ್ನೊಂದರಲ್ಲಿ ಕಜ್ಜಾಯ ಇಟ್ಟೆ, ಇನ್ನೊಂದರಲ್ಲಿ ದುಡ್ಡನ್ನ ಜೋಡಿಸ್ಕೊತಾ ಇದ್ದೀನಿ. ನಾನು ಇವಾಗ ಏನು ಕಾಯಿನ್ಸ್ ಹಾಕಿದ್ನೆಲ್ಲ ಇದು ಆಲ್ಮೋಸ್ಟ್ 2.5 ಇಯರ್ಸಿಂದ ನಾವು ಕಾಯಿನ್ಸ್ನ ಕಲೆಕ್ಟ್ ಮಾಡಿ ಇಟ್ಕೋತೀವಿ. ನಮಗೆಲ್ಲೇ ಕಾಯಿನ್ಸ್ ಸಿಕ್ಕಿದ್ರು ಅಂದರೆ ಚೇಂಜ್ ಸಿಕ್ಕಿದ್ರು ಅದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ವಿ. ಆಲ್ಮೋಸ್ಟ್ 2.5 ಇಯರ್ಸ್ ಕಲೆಕ್ಟ್ ಮಾಡಿರೋ ಕಾಯಿನ್ಸ್ ಇದು. ನಂದು ಫಸ್ಟ್ ವ್ರತ ಆಗಿರೋದ್ರಿಂದ ಅದು ದುಡ್ಡಿನ ಮಧ್ಯೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಅದು 5 ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಉಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 5 ಉಡಿನ ರೆಡಿ ಮಾಡ್ತಾಯಿದ್ದೀನಿ. 5 ಉಡಿಗೆ ಫಸ್ಟು ನಾನು 2 ವೀಳ್ಯದೆಲೆನ ಜೋಡಿಸ್ಕೊತಾ ಇದ್ದೀನಿ. ಚಿಗಳಿ ತಂಬಿಟ್ಟನ್ನ ನಾನು ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಎಲೆ ಇಟ್ಮೇಲೆ 2 ಬಾಳೆಹಣ್ಣು, ಚಿಗಳಿ, ತಂಬಿಟ್ಟು, ಹಾಗೆಯೇ ನೆನೆಗಡಲೆ ಅಂತ ಮುಂಚೆನೇ ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇಟ್ಟಿದ್ದೀನಿ. ಅದು ತುಂಬ ಸಣ್ಣದಾಯಿತು ಪ್ಲೇಟು ಅಂತ ಹೇಳ್ಬಿಟ್ಟು ದೊಡ್ಡದ್ರಲ್ಲಿ ಜೋಡಿಸ್ತಾ ಇದ್ದೀನಿ. ಅದೆಲ್ಲ ಇಟ್ಟಾದಮೇಲೆ 2 ಬಳೆ ಮತ್ತು ಒಂದು ಅರಿಶಿನ ಕುಂಕುಮದ ಪಾಕೆಟು ಜೊತೆಗೆ ಒಂದೊಂದು ಹೂವು ಇಟ್ಬಿಟ್ಟು ಉಡಿದು ರೆಡಿ ಆಯಿತು. ಸೈಡಿಗೆ ಇಡ್ತಾ ಇದ್ದೀನಿ. ಉಡಿದೆಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಕಂಕಣ ಕಟ್ಕೋತಾ ಇದ್ದೀನಿ. ಏನದು ಉಡಿ ಕೊಡೋಕ್ಕೂ ಮುಂಚೆ ಕಂಕಣ ಕಟ್ಬಿಟ್ಟು ಕೊಡಬೇಕಲ್ವ, ಅದಕ್ಕೆ ಅದನ್ನು ರೆಡಿ ಮಾಡ್ಕೊಂಬಿಡೋಣ ಇವಾಗಲೇ ಅಂತ ಹೇಳ್ಬಿಟ್ಟು 5 ಕಂಕಣನ ರೆಡಿ ಮಾಡ್ಕೋತಾ ಇದ್ದೀನಿ. 5 ಕಂಕಣ ರೆಡಿ ಆದಮೇಲೆ ಲಕ್ಷ್ಮಿ ಕಟ್ಟೋ ಕಂಕಣನೂ ಕೂಡ ನಾನು ರೆಡಿ ಮಾಡಿಕೊಂಡೆ. ಅದೆಲ್ಲ ಕಂಕಣ ರೆಡಿ ಆದಮೇಲೆ ನಾನು ವ್ರತದ ದಾರ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 16 ಗಂಟಿನ ವ್ರತದ ದಾರನ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟು ಪ್ಲೇನಲ್ಲಿ 15 ಗಂಟು ಹಾಕ್ತಾಯಿದ್ದೀನಿ. ಆಮೇಲೆ ಹೂವಿಟ್ಟು ಇನ್ನೊಂದು ಗಂಟು ಹಾಕಿದಾಗ ಟೋಟಲ್ 16 ಗಂಟು ಆಗುತ್ತೆ. ನಾನು 16 ಗಂಟಿಂದು ವ್ರತದ ಕಂಕಣವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅದೆಲ್ಲ ರೆಡಿ ಆದಮೇಲೆ ನಾನಿವಾಗ ಲಕ್ಷ್ಮಿ ಕೂರ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಅದ್ರ ಗದ್ದಿಗೆನ ಮುಂಚೆ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದು ಜರ್ಮನ್ ಸಿಲ್ವರ್ದು ತೊಗೊಂಬಂದಿದ್ದೆ ಗದ್ದಿಗೆನ. ಅದಕ್ಕೆ ಫಸ್ಟ್ ಎಲ್ಲ ಅರಿಶಿನ ಎಲ್ಲ ಹಚ್ಬಿಟ್ಟು ಹಾಗೆ ಕಾಯಿ ಕೂಡ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೂ ಕೂಡ ಅರಿಶಿನ ನೀಟಾಗೆ ಹಚ್ತಾ ಇದ್ದೀನಿ. ನಾನಿಲ್ಲಿ ಮುಖವಾಡ ಹಾಕೋದ್ರಿಂದ ನಾನು ಇದಕ್ಕೆ ಸಿಂಧೂರ ಇಡೋದಿಲ್ಲ. ಜಸ್ಟ್ ಅದಕ್ಕೆಲ್ಲ ಅರಿಶಿನ ಫುಲ್ಲು ನೀಟಾಗಿ ಹಚ್ಕೊಂಡು ಸೈಡಿಗೆ ಇಡ್ತೀನಿ. ಸ್ವಲ್ಪ ಒಣಗಿದ ಮೇಲೇ ಅದಕ್ಕೆ ಮುಖವಾಡ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ರೆಡಿ ಆದಮೇಲೆ ಅದ್ರ ಮೇಲೆ ಅಷ್ಟದಳ ರಂಗೋಲಿನ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ರಂಗೋಲಿ ಯೂಸ್ ಮಾಡಿಲ್ಲ, ಅಕ್ಕಿಟ್ಟು ಯೂಸ್ ಮಾಡಿಕೊಂಡು ನಾನು ಅಷ್ಟದಳ ರಂಗೋಲಿನ ಇಲ್ಲಿ ಹಾಕ್ತಾಯಿರೋದು. ಬಿಕಾಸ್ ನಾನು ಈ ವ್ರತ ಮಾಡೋಕ್ಕೂ ಮುಂಚೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲದನ್ನು ಬರ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ರಂಗೋಲಿ ಬದಲು ಅಕ್ಕಿ ಹಿಟ್ಟು ಹಾಕಿದರೆ ಶ್ರೇಷ್ಠ ಅಂತಾಯಿತು. ಸೊ ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಿ ರಂಗೋಲಿ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಬೆಳ್ಳಿ ತಟ್ಟೆ ಇಟ್ಟು ಅದ್ರ ಮೇಲೆ
ಎಗೇನ್ ಅಕ್ಕಿ ಹಾಕಿ ಅದ್ರ ಮೇಲೂ ಅಷ್ಟದಳ ರಂಗೋಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ನಾನು ಮುಂಚೆನೇ ತಾಮ್ರದ ಕಳಶಕ್ಕೆ ಹಾಲು ತುಪ್ಪ ಮತ್ತು ಹೂವು ಹಾಕಿದ್ದೆ. ಅದನ್ನು ತಗೊಂಡೋಗಿ ಅಲ್ಲಿ ನೀರಿನಲ್ಲಿ ಹತ್ರ ಹಾಕ್ಬಿಟ್ಟು ನೀರು ತುಂಬಿಸ್ಕೊಂಬಂದು ಇಟ್ಟಿದ್ದೀನಿ. ಆ ನೀರೊಳಗೆ ಎಗೇನ್ ಅರಿಶಿನ ಕುಂಕುಮ ಒಂದು ಕೆಂಪು ಹೂವು ಹಾಕಿ, ನಾನು ಈ ಸಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಸೀರೆ ಉಡ್ಸೋಕ್ಕೆ ಟೈಮ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ಬ್ಲೌಸ್ ಪೀಸನ್ನು ಏರಿಸಿನೇ ನಾನು ಈ ಸತಿ ವ್ರತ ಮಾಡ್ತಾಯಿದ್ದೀನಿ. ಏಕೆಂದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಅದಷ್ಟು ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸೀರೆನ ಸ್ಕಿಪ್ ಮಾಡಿದ್ದು. ಇಲ್ಲಿ ಬ್ಲೌಸ್ ಪೀಸ್ನ ಉಡಿಸಿದಾದ್ಮೇಲೆ ಅದಕ್ಕೆ ಕಂಕಣ ತಯಾರು ಮಾಡ್ಕೊಂಡಿದ್ನಲ್ಲ ಅದನ್ನು ಕಟ್ತಾ ಇದ್ದೀನಿ. ಕೆಳಗೆ ಒಂದು ಕಳಶಕ್ಕೆ ನೀರಿಟ್ಟು ಅದ್ರ ಮೇಲೆ ಇನ್ನೊಂದು ಕಳಶ ಇಟ್ಟಿದ್ದೀನಿ, ಇನ್ನೊಂದು ತಾಮ್ರದ ಚಂಬಂದು ಇಟ್ಟಿದ್ದೀನಿ. ಅರ್ಧ ಗ್ಲಾಸ್ ಅಕ್ಕಿ ಹಾಕಿದ್ನಲ್ಲ, ಅದ್ರ ಜೊತೆಗೆ 6 ಬಾದಾಮಿ, 6 ಲವಂಗ, 6 ಗೋಮತಿ ಚಕ್ರ, 6 ಕವಡೆ, 6 ಕಮಲದ ಬೀಜ, 1 ದುಂಡು ಅಡಿಕೆ ಮತ್ತೊಂದು ಬೆಳ್ಳಿ ಕಾಯಿನ್ನು ಮತ್ತು ಒಂದು ಬಂಗಾರದ ನಾಣ್ಯ ಹಾಕಿದ್ದೆ. ಇಫಿಲ್ಲ ಅನ್ನೋರು ಒಂದು ಬೆಳ್ಳಿದು ಏನಾದರೂ ಇರಬೇಕು. ನನ್ನ ಹತ್ರ ಬೆಳ್ಳಿ ಕಾಯಿನ್ ಇರಲಿಲ್ಲ, ಸೊ ನಾನು ಒಂದು ಬೆಳ್ಳಿ ಉಂಗುರನ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬೆಳ್ಳಿ ಉಂಗುರ ಸೇರಿಸ್ಕೊಂಡಿದ್ದೀನಿ, ಬಂಗಾರದ ನಾಣ್ಯ ಹಾಕ್ಕೊಂಡಿದ್ದೀನಿ. ಸೊ ಇವೆಲ್ಲದನ್ನೂ ಅದ್ರ ಒಳಗೆ ಏನು ಅಕ್ಕಿ ಹಾಕಿದ್ದೀವಲ್ಲ ಅದರೊಳಗೆ ಸೇರಿಸ್ಬಿಟ್ಟು ಇದು ಒಂದೊಂದು ಏನು ನಾವು ಪದಾರ್ಥ ಹಾಕ್ತಿದ್ದೀವಲ್ಲ ಒಂದೊಂದು ಲಕ್ಷ್ಮಿನ ವರ್ಣಿಸ್ತಾ ಹೋಗುತ್ತೆ. ಅದೆಲ್ಲ ಹಾಕಿದಾದ್ಮೇಲೆ ನಾನು ಲಕ್ಷ್ಮಿಗೆ ಉಡಿ ತುಂಬ್ತಾ ಇದ್ದೀನಿ. ಉಡಿಯೊಳಗೆ ಏನು ಇಟ್ಟಿದ್ದೀನಿ ಅಂತಂದರೆ, ಸಾಮಾನ್ಯ ನಾವು ಒಬ್ಬರಿಗೆ ಮುತ್ತೈದೆಗೆ ಏನು ಉಡಿ ಕೊಡ್ತೀವಲ್ಲ, ಅಕ್ಕಿ, ತಾಂಬೂಲ, ಆಮೇಲೆ ಅಡಿಕೆ ಎಲೆ, ಬಳೆ, ಅರಿಶಿನ ಕುಂಕುಮ ಇಟ್ಟು 501 ರೂಪಾಯಿ ಇಟ್ಬಿಟ್ಟು ನಾನು ಫಸ್ಟ್ ಅದನ್ನು ಉಡಿ ತುಂಬಿ ಅದ್ರ ಹಿಂದೆ ಇಟ್ಬಿಟ್ಟೆ. ಇವಾಗ ನಾನು ಲಕ್ಷ್ಮಿಗೆ ಅರಿಶಿಣದ ಕೊಂಬಿನ ಮಾಂಗಲ್ಯನ ಹಾಕ್ತಾಯಿದ್ದೀನಿ. ಏಕೆಂದರೆ ನನ್ನ ಹತ್ರ ಚಿಕ್ಕದು ಇತ್ತು ಮಾಂಗಲ್ಯ, ಬಟ್ ನಾನು ಯೂಸ್ ಮಾಡಿದ್ದೀನಲ್ಲ ಅದನ್ನು ಹಾಕೋಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾನು ಅರಿಶಿಣ ಕೊಂಬಿಂದನೇ ನಾನು ಮಾಂಗಲ್ಯನ ತಯಾರು ಮಾಡಿಕೊಂಡು ಅದಕ್ಕೆ ಹಾಕಿದ್ದೀನಿ. ಅದಾದಮೇಲೆ ಹೊರಗೆ ರಂಗೋಲಿ ಹಾಕ್ಬಂದು ಇವಾಗ ದೇವ್ರ ಪೂಜೆಗೆ ಕರೆಕ್ಟಾಗಿ ನಾನು 4 ಗಂಟೆಗೇ ದೇವ್ರ ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಏಕೆಂದರೆ 4ರಿಂದ 4:15 ಒಳಗೆ ಮಿಥುನ ಲಗ್ನ ಬಂದಿತ್ತು. ಸೊ ನಾನು ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ 1 ನಿಮಿಷನೂ ಮಲಗಲಿಲ್ದಂಗೆ ಇಷ್ಟು ತಯಾರು ಮಾಡಿಕೊಂಡು ಫಸ್ಟು ಅದ್ರ ಒಳಗೆ ನಾನು ಪೂಜೆ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಇದ್ದಿದ್ದು ಡೆಕೋರೇಷನ್ ಬೇಕಾದರೆ ಮಾಡ್ಕೊಳ್ಳೋಣ. ಲಕ್ಷ್ಮಿಗೆ ಫಸ್ಟು 4ರಿಂದ 4:15ಗೆ ಪೂಜೆ ಮಾಡಿಬಿಡ್ಬೇಕು ಅಂತ ಹೇಳಿ ನಾನು ಪೂಜೆ ಮಾಡಿಕೊಂಡೆ. ಪೂಜೆ ಮಾಡೋಕ್ಕೂ ಮುಂಚೆ ವ್ರತದ ದಾರ ಮಾಡ್ಕೊಂಡಿದ್ನಲ್ಲ, ಮೀನ್ಸ್ ವ್ರತದ ಕಂಕಣನ ನಾನು ಫಸ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅದನ್ನು ಫಸ್ಟು ಪೂಜೆ ಮಾಡಿಕೊಂಡು ವ್ರತನ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತೇಳಿ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಮಾಡಿದೆ. ಪೂಜೆ ಮಾಡಿದಾದಮೇಲೆ ಹಸ್ಬೆಂಡ್ ಕೈಲಿ ಕಟ್ಟಿಸ್ಕೊಂಡ್ರೆ ಒಳ್ಳೆಯದು. ಇಫ್ ಹಸ್ಬೆಂಡು ಮಲಗಿದ್ರು ಅಥವಾ ಎಲ್ಲೋ ಆಚೆ ಇದ್ದರು ನಾವು ಈ ಪೂಜೆ ಮಾಡ್ತಾ ಅಂತ ಅಂದ್ಕೊಂಡ್ರೆ ಮನೇಲಿ ಯಾರು ಹಿರಿಯರು ಇರ್ತಾರೋ ಅವ್ರ ಹತ್ರ ಈ ವ್ರತದ ದಾರ ಕಟ್ಟಿಸ್ಕೋಬೋದು. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೀಪ ಹಚ್ಚಿದ ಮೇಲೆ ಫಸ್ಟು ನಾನು ವ್ರತ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಟ್ಟಿಸ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ. ನಾನು ನನ್ನ ಹಸ್ಬೆಂಡು ಇಬ್ಬರೂ ಸೇರಿನೇ ಈ ವರಮಹಾಲಕ್ಷ್ಮಿ ವ್ರತನ ಮಾಡಿದ್ದು. ಇಬ್ಬರೂ 1 ನಿಮಿಷನೂ ಮಲಗಿಲ್ಲ. ಅಷ್ಟೇ ನಿಷ್ಠೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಫಸ್ಟ್ ಟೈಮ್ ಮಾಡ್ತಿದ್ದೀವಿ, ಯಾವ ವಿಧಿ ವಿಧಾನ ಕೂಡ ತಪ್ಪಿಸ್ಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡು ಇದಾದಮೇಲೆ ಇದು ಅಂತ ಚಾಚು ತಪ್ಪದೆ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಾನು ಏನಾದರೂ ಮಾಡಿರೋದು ರಾಂಗ್ ಇದ್ದರೆ ನಿಮಗೆ ಈ ಥರ ಅಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವ್ರತದ ದಾರ ಆದಮೇಲೆ ಒಂದು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ನಾವು ಏನಕ್ಕೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸಂಕಲ್ಪನ ಪೂಜೆ ಮಾಡೋಕ್ಕೂ ಮುಂಚೆ ಸಂಕಲ್ಪ ಮಾಡಿಬಿಟ್ಟು ಆ ಅಕ್ಕಿನ ಅಲ್ಲಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ಯಾವುದೇ ವ್ರತ ಮಾಡಲಿ, ಯಾರಿಗೇನೋ ಪೂಜೆ ಮಾಡಲಿ, ಫಸ್ಟು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟೆ ನೆಕ್ಸ್ಟು ಎಲ್ಲ ದೇವರಿಗೂ ಪೂಜೆ ಮಾಡಬೇಕು. ನಮ್ಮ ಮನೆ ದೇವರು ಬಂದು ನಾನಿವಾಗ ಪೂಜೆ ಮಾಡ್ತಾ ಇದ್ದೀನಲ್ಲ ಅದೇ ಜಾನ್ಕಲ್ ಶಂಕರಲಿಂಗೇಶ್ವರ. ಫಸ್ಟು ನಾನು ಅದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಲಕ್ಷ್ಮೀ ಪೂಜೆ ಮಾಡೋದು, ಅದಕ್ಕೆ ಪೂಜೆ ಮಾಡಿಕೊಂಡೆ. ನೆಕ್ಸ್ಟು ಪೂಜೆ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಅರ್ಶಿಣದಲ್ಲಿ ವಿಘ್ನೇಶ್ವರನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಫಸ್ಟು ಲಕ್ಷ್ಮೀ ಪೂಜೆ ಮಾಡೋಕ್ಕೂ ಮುಂಚೆ ವಿಘ್ನೇಶ್ವರನಿಗೆ ಯಾವುದೇ ನನ್ನ ವ್ರತದಲ್ಲಿ ವಿಘ್ನ ಬರಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಬೇಡಿಕೊಂಡು ತದನಂತರ ನಾವು ವ್ರತವನ್ನು ಸ್ಟಾರ್ಟ್ ಮಾಡಬೇಕು. ಯಾವುದೇ ವಿಘ್ನ ಬರಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟು ವಿಘ್ನೇಶ್ವರನನ್ನೇ ಪೂಜೆ ಮಾಡಬೇಕು. ಈ ವ್ರತ ಅಂತಲ್ಲ, ಯಾವ ವ್ರತ ಆದ್ರೂ ಫಸ್ಟು ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಆ ವ್ರತನ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ನಮ್ಮ
ಶಂಕರಲಿಂಗೇಶ್ವರಕ್ಕೆ ಪೂಜೆ ಮಾಡಿ, ವಿಘ್ನೇಶ್ವರಕ್ಕೆ ಪೂಜೆ ಮಾಡಿ, ಇನ್ನು ಉಳಿದವಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಏನು ದೇವರುಗಳು ನಮ್ಮ ಮನೇಲಿ ಇಟ್ಟಿದ್ವೋ ಅದಕ್ಕೆ. ಏಕೆಂದರೆ ಆಲ್ರೆಡಿ ನಾನು ಲಕ್ಷ್ಮಿಗೆ ಮುಂಚೆನೇ ಎಲ್ಲ ಅಲಂಕಾರ ಮಾಡಿರೋದ್ರಿಂದ ಇದಕ್ಕೆ ಎಲ್ಲ ವಿಭೂತಿ, ಅರಿಶಿನ ಕುಂಕುಮ ಹಚ್ಕೋತಾ ಇದ್ದೀನಿ. ಹಾಗೆಯೇ ವರಮಹಾಲಕ್ಷ್ಮಿ ಬುಕ್ ಸಹ ತಂದಿದ್ನಲ್ಲ, ಅದಕ್ಕೂ ಎಲ್ಲದನ್ನು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ಇಟ್ಮೇಲೆ ಅದೆಲ್ಲ ಆಯಿತು. ಇವಾಗ ಲಕ್ಷ್ಮಿಗೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಎಲ್ಲ ಲಕ್ಷ್ಮಿಗೆ ಎಲ್ಲ ಅಲಂಕಾರ ಆಗಿರೋದ್ರಿಂದ ಅಷ್ಟೇನೂ ಮತ್ತೆ ಪೂಜೆ ಮಾಡೋದಿರಲಿಲ್ಲ, ಅರಿಶಿನ ಕುಂಕುಮ ಇಡೋದಿರಲಿಲ್ಲ. ಆದರೂ ಫಸ್ಟಿಂದ ನೀರು, ವಿಭೂತಿ, ಅರಿಶಿನ ಕುಂಕುಮ ಎಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿ, ಹಾಗೆ ಅದಕ್ಕೂ ಪೂಜೆ ಮಾಡಿದ ಮೇಲೆ ನಾವೇನಿಲ್ಲಿ 5 ತಟ್ಟೆ ಆಮೇಲೆ ಉಡಿ ಕೊಡೋಕ್ಕೆ ಮಾಡಿರ್ತೀವಲ್ಲ, ಪ್ರತಿಯೊಂದಕ್ಕೂ ಪೂಜೆ ಮಾಡಬೇಕು. ಪ್ರತಿಯೊಂದಕ್ಕೂ ಪೂಜೆ ಮಾಡಿದಾದಮೇಲೆ ಊದುಬತ್ತಿ ಬೆಳಗಿದ್ರೆ ಅಲ್ಲಿಗೆ ನಮ್ಮದು ವ್ರತ ಕಂಪ್ಲೀಟ್ ಆಗುತ್ತೆ. ವ್ರತ ಮಾಡಬೇಕಾದ್ರೆ ನೀವೇನು ಸಂಕಲ್ಪ ಮಾಡಿರ್ತೀರೋ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಚಿಂತೆ ಮಾಡಲಿಲ್ದಂಗೆ ಭಕ್ತಿಪೂರ್ವಕವಾಗಿ ವ್ರತ ಮಾಡಿದರೆ ನೀವು ಅಂದ್ಕೊಂಡಿದ್ದ ತಾಯಿ ಕೊಟ್ಟೇ ಕೊಡ್ತಾಳೆ. ನಾನು ಹೇಳಿದ್ನಲ್ಲ, ನಾನು ನೈವೇದ್ಯಕ್ಕೆ ಪೊಂಗಲ್ಲು, ಮೊಸರನ್ನ ಮತ್ತು ಪುಳಿಯೋಗರೆ ಎಲ್ಲ ಮಾಡಿದ್ದೆ ಅಂತ. ಎಲ್ಲ ಇಟ್ಟು ಹಣ್ಣು ಕಾಯಿ ಎಲ್ಲ ಒಡೆದು ಇಟ್ಬಿಟ್ಟು ಅದಕ್ಕೆ ಫೈನಲಿ ಊದುಬತ್ತಿ ಹಚ್ಚಿದ್ದು. ಅದಾದಮೇಲೆ ನಾನು ವರಮಹಾಲಕ್ಷ್ಮಿ ಬುಕ್ ತೊಗೊಂಬಂದಿದ್ನಲ್ಲ, ಅದ್ರಾಗೆ ಓಂ ವಿಕೃತಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಅಷ್ಟನಾಮಾವಳಿ ಏನಿದಾವೋ ಅವನ್ನೆಲ್ಲ ಹೇಳ್ಕೊತ ನಾವೊಂದು ತಟ್ಟೆ ಮೇಲೆ ವೀಳ್ಯದೆಲೆ ಹಾಕ್ಬಿಟ್ಟು ಒಂದೊಂದು ನಾಮ ಹೇಳ್ಬೇಕಾದ್ರೂ ನಮ್ಮ ಉಂಗುರದ ಬೆರಳು ಮತ್ತು ನಮ್ಮ ಹೆಬ್ಬೆರಳಿಂದ ಕುಂಕುಮನ ಹಾಕ್ತಾ ಹೋಗಬೇಕು. ಅಷ್ಟನಾಮಾವಳಿ 108 ಲಕ್ಷ್ಮೀ ನಾಮಗಳನ್ನ ಹೇಳಿ ಅಲ್ಲಿ ಹಾಕ್ತಾ ಹೋಗಬೇಕು. ಈ ಕುಂಕುಮನ ನಾವು ನೆಕ್ಸ್ಟು ನಮ್ಮ ಡೈಲಿ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಸೊ ಅದೆಲ್ಲ ಆದಮೇಲೆ 108 ನಾಮ ಆದಮೇಲೆ ನಾನು ಎಗೇನ್ ಕರ್ಪೂರದ ಆರತಿ ಬೆಳಗಿ ಸಹಸ್ರನಾಮಗಳನ್ನ ಹೇಳ್ಕೊಂಡೆ. ಸಹಸ್ರನಾಮ ಆದಮೇಲೆ ಹೊರಗಿಂದು ಪೂಜೆ ಮಾಡಿದೆ. ಎಕ್ಸಾಕ್ಟ್ ನಂದು 4ರಿಂದ 4:15 ಇಷ್ಟು ಪೂಜೆನೂ ಆಗಿತ್ತು. ಆದಮೇಲೆ ನಾನು ನಿಧಾನಕ್ಕೆ ಹೊರಗೆ ಎಲ್ಲ ಪೂಜೆ ಮಾಡಿಕೊಂಡು ರಂಗೋಲಿ ಎಲ್ಲ ಪೂಜೆ ಮಾಡಿಕೊಂಡು ಮಾಡಿದೆ. ಈ ಥರ ಇತ್ತು ನಂದು ಫೈನಲ್ ನಂದು ಪೂಜೆ ಎಲ್ಲ ಮುಗಿದ್ಮೇಲೆ. ಈಗ ಕಾಣಿಸಿದ್ಲು. ನಿಜವಾಗ್ಲೂ ನಾನು ಈ ಥರ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನಾನು ಮಾಡಿದ ಮೇಲೆ ನನಗೇ ಆಶ್ಚರ್ಯ ಆಗೋ ಥರ ದೇವರು ಕಾಣಿಸ್ತಿದ್ಲು. ನನ್ನ ಲಕ್ಷ್ಮಿಗೆ ಯಾವುದೇ ದೃಷ್ಟಿ ಆಗದೆ ಇರಲಿ, ನನ್ನ ಕಣ್ಣೇ ಬಿತ್ತೇನೋ ಅನಿಸ್ಬಿಟ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಎಗೇನ್ ಎಲ್ಲ ಮುಗ್ದು ಆಲ್ರೆಡಿ 9 ಆಗಿತ್ತು ಬೆಳಗ್ಗೆ. ನಾನು ಉಪವಾಸ ಇದ್ದೆ. ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗಬೇಕಿತ್ತು. ಸೊ ಅವರಿಗೆ ಏನೇನು ಮಾಡಿದ್ದೆ ಅಂದರೆ ಪುಳಿಯೋಗರೆ, ಮೊಸರನ್ನ, ಪೊಂಗಲ್ ಜೊತೆಗೆ ಹಪ್ಪಳ ಕರೆದಿದ್ದೆ, ಹೇಗೆ ಕೋಸಂಬರಿ ಮಾಡಿದ್ದೆ. ಊಟ ಮಾಡೋದ್ರು. ಸಂಜೆ ಮುತ್ತೈದೆಯರು ಬಂದಿದ್ದರು, ಅವರಿಗೆ ಉಡಿ ಏನಂತಿರೋದು ಅದು ಉಡಿ ಕೊಟ್ಟೆ. ಅವರು ಉಡಿ ಇಸ್ಕೊಂಡು ಹೋದ್ಮೇಲೆ ಸುಸ್ತಾಗಿತ್ತು. ನಾನು ಊಟ ಮಾಡಿ ಮಲಗಿದ್ದೆ. ನೆಕ್ಸ್ಟ್ ಡೇ ನಾನು ಕಳಸ ವಿಸರ್ಜನೆ ಮಾಡಿದ್ದು. ಏಕೆ ಅಂತಂದರೆ ಹಿಂದಿನ ದಿನ ಹುಣ್ಣಿಮೆ ಆಗಿರೋದ್ರಿಂದ, ದಟ್ಟು ಶುಕ್ರವಾರನೇ ಏನಕ್ಕೆ ಲಕ್ಷ್ಮಿನ ಕಳಿಸ್ಕೊಡೋದು ಅಂತ ಹೇಳ್ಬಿಟ್ಟು ನಾನು ಅಗೇನ್ ಶನಿವಾರ ಎಲ್ಲ ಮಾಡಿದ್ದು. ಏನೋ ನೈವೇದ್ಯಕ್ಕೆ ನಾನು ಇವತ್ತು ಶಾವಿಗೆ ಪಾಯಸ ಮಾಡ್ಕೊಂಡಿದ್ದು. ಶಾವಿಗೆ ಪಾಯಸ ಮಾಡಿ ಸ್ನಾನ ಮಾಡಿಕೊಂಡು ಎಗೇನ್ ಇಲ್ಲಿ ನಾನು ಒಂದು ರೌಂಡ್ ಪೂಜೆ ಮಾಡ್ಕೋತಾ ಬರ್ತಾಯಿದ್ದೀನಿ. ಪೂಜೆ ಮಾಡೋಕ್ಕೂ ಮುಂಚೆ ಎಲ್ಲ ನೀಟಾಗಿ ಮತ್ತೆ ಒಂದು ಸಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಾನು ಕೆಂಪಾರತಿ ಬೆಳಗಿದೆ, ಅದ್ರದ್ದು ವಿಡಿಯೋ ತೆಗ್ದಿಲ್ಲ. ಕೆಂಪಾರತಿ ಬೆಳಗಿದ ಮೇಲೆ ನೈವೇದ್ಯಕ್ಕೆ ಮಾಡಿದ್ನಲ್ಲ ಶಾವಿಗೆ ಪಾಯಸನ, ಅದನ್ನು ಎಡೆ ಹಿಡ್ದಿದ್ದೀನಿ. ಇಲ್ಲಿ ನನ್ನ ಮಗಳು ಒಂದೇ ಸಮ ನನಗೆ ಅಲ್ಲಿ ಇದನ್ನು ಮಾಡ್ತಾಯಿದ್ಲು, ಅದನ್ನು ಕೊಡು ಇದನ್ನು ಕೊಡು ಅಂತ ಹೇಳ್ಬಿಟ್ಟು. ಆಲ್ರೆಡಿ ಅರಿಶಿನ ಚೆಲ್ಲಿ ಬಂದಿದ್ಲು, ಅಕ್ಕಿ ಕಾಳು ಕೊಡು ಅಂತಿದ್ಲು.
ಅವಳಿಗೆ ಹುಷಾರಿರಲಿಲ್ಲ. ಸೊ ನಾನು ಬೇರೆ ಮಾಡಲೇಬೇಕಾಗಿತ್ತು. ಅದೊಂದು ಬೇಜಾರಿತ್ತು. ನಾನು ಫಸ್ಟ್ನೇ ಮಾಡ್ತಾ ಇರೋದು, ಅವಳಿಗೆ ಫುಲ್ ಹುಷಾರಿರಲಿಲ್ಲ. ಏನೋ ಆ ದೇವರು ಶಕ್ತಿ ಕೊಡಲಿ ಮಾಡೋಕ್ಕೆ ಅಂದ್ಕೊಂಬಿಟ್ಟು ಮಾಡಿದೆ, ಹೆಂಗಿದ್ರು ರೆಡಿ ಇದ್ದೀನಲ್ಲ ಅಂತ ಹೇಳಿ. ಈಗೇನು ಒಂದು ರೌಂಡ್ ಪೂಜೆ ಮಾಡಿಬಿಟ್ಟು ಎಡೆ ಮಾಡಿ ಮತ್ತು ಅದಕ್ಕೆ ಕಾಯಿ ಹೊಡೆದು ಫೈನಲಾಗಿ ಅದನ್ನು ವಿಸರ್ಜನೆ ಅಂದರೆ 3 ಸಲ ಏನು ದೇವರಿಟ್ಟಿದ್ವಲ್ಲ ಅದನ್ನು ಜರುಗಿಸಿ 5 ತಟ್ಟೆ ಏನಿಟ್ಟಿದ್ನಲ್ಲ ಅದನ್ನು ಜರುಗಿಸಿ ಬಿಟ್ಟೆ ಅಲ್ಲಿ. ಅದನ್ನು ಆವಾಗಲೇ ಎತ್ತಿಟ್ಕೊಳ್ಳಿಲ್ಲ. ಈಗೇನು ಸಂಜೆ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದಾದಮೇಲೆ ಒಂದೊಂದನ್ನೇ ಎಲ್ಲದನ್ನು ತೆಕ್ಕೊಂಡು ಅದರ ಜಾಗಕ್ಕೆ ನಾನು ಇಟ್ಟಿದ್ದು. ಫಸ್ಟು ಲಕ್ಷ್ಮಿಗೆ ಹಾಕಿರೋದು ತಾಳಿ, ಆಮೇಲೆ ಕಂಕಣ ಆಗಲಿ ಮುಖವಾಡ ಆಗಲಿ ಫಸ್ಟು ನೀಟಾಗೆ ತೆಗಿತಾ ಬರ್ತಾಯಿದ್ದೀನಿ. ಏಕೆಂದರೆ ಗೋಲ್ಡೆಲ್ಲ ಹಾಕಿರ್ತೀವಿ, ಗಡಿ ಬಿಡೀಲಿ ತೆಗಿಬಾರ್ದು. ಅದಕ್ಕೆ ನಾನು ವಿಸರ್ಜನೆ ಮಾಡಿ ಆರಾಮಾಗೆ ದೀಪ ಎಲ್ಲ ಸಂಜೆವರೆಗೂ ಉರಿಯೋ ಥರ ನೋಡ್ಕೊಂಬಿಟ್ಟು ಅವ್ರು ಬಂದ ಮೇಲೇ ಸಂಜೆ ನೀಟಾಗಿ ಎಲ್ಲದನ್ನು ಒಂದೊಂದೇ ತೆಗೆದಿಟ್ಕೋತಾ ಇದ್ದೀನಿ. ನಾವು ಇದು ವಿಸರ್ಜನೆ ಮಾಡಿರೋದು ಈ ಕಾಯಿ ಆಗಲಿ, ಆಮೇಲೆ ಅದ್ರ ಒಳಗೆ ನಾವು 6 ಪದಾರ್ಥ ಹಾಕಿರ್ತೀವಲ್ಲ ಅದನ್ನೇ ಆಗಲಿ ಬಿಸಾಕಬಾರ್ದು. ಅದನ್ನು ನಮ್ಮ ಮನೆಯವರಿಗೆ ಏನೋ ಒಂದು ಪಾಯಸನೋ ಅಥವಾ ಏನೋ ನಾವೇ ಮಾಡ್ಕೊಂಡು ಊಟ ಮಾಡಬೇಕು. ಅದನ್ನೆಲ್ಲ ಒಂದು ಕಡೆ ಇಟ್ಕೋತಾ ಇದ್ದೆ. ಒಂದು ತಟ್ಟೆಗೆ ಅದನ್ನು ಬಳೆ ಇನ್ನೇನಿತ್ತಲ್ವ ಅದನ್ನು ನಾನೇ ಹಾಕ್ಕೊಂಡೆ. ಎಲ್ಲ ಹೂವು ಯೂಸ್ ಮಾಡಿರೋದೆಲ್ಲ ಒಂದು ಕಡೆಗಿಟ್ಟು ಮತ್ತು ನಾವು ಏನು ಅಕ್ಕಿ ಅದನ್ನೆಲ್ಲ ಒಂದು ಕಡೆಗಿಟ್ಕೊಂಡೆ. ಹೀಗೆ ಎಲ್ಲದನ್ನು ಒಂದೊಂದನ್ನೇ ತೆಗೆದುಬಿಟ್ಟು ಮತ್ತು ದೇವ್ರ ಮನೆಯೇ ಆ್ಯಸ್ ಯೂಶ್ವಲ್ ಆಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡ್ಮೇಲೆ ಇಷ್ಟಕ್ಕೆ ನಂದು ಫಸ್ಟ್ನೇ ವರಮಹಾಲಕ್ಷ್ಮಿ ವ್ರತ ಮುಗೀತು. ಯಾರ್ಯಾರು ವ್ರತ ಮಾಡಿದಿರೋ ಅಥವಾ ಯಾರ್ಯಾರು ಕೈ ಮುಗಿದು ಬೇಡ್ಕೊಂಡಿದ್ದೀರೋ ಎಲ್ಲರಿಗೂ ವರಮಹಾಲಕ್ಷ್ಮಿ ನೀವು ಕೇಳಿದ್ದಂಥ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಎಲ್ಲ ಪೂಜೆ ಮುಗಿದ ಮೇಲೆ ನಾವು ಬೆಳಗ್ಗೆನೇ ಫೋಟೋಶೂಟ್ ಮಾಡಿದ್ವಿ. ಈ ನನ್ನ ವ್ರತ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.